ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಶಿವಮೊಗ್ಗದ ಸಂಸದರಾಗಿರುವಂತಹ BY ರಾಘವೇಂದ್ರ ಅವರ ಕಾರು ಅಪಘಾತಕ್ಕೀಡಾಗಿದೆ. ಅವರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಅವರು ಚಲಿಸ್ತಾ ಇದ್ದಂತಹ ಕಾರಿಗೆ ಮತ್ತೊಂದು ಕಾರು ಡಿಕ್ಕಿಯಾಗಿದೆ. ಅಂದರೆ ಅವರ ಕಾರಿಗೆ ಒಂದು ಬೊಲೆರೋ ವಾಹನ ಡಿಕ್ಕಿಯಾಗಿರುವಂಥದ್ದು. ಅದೃಷ್ಟವಶಾತ್ ಸಂಸದರು ಅಪಾಯದಿಂದ ಪಾರಾಗಿದ್ದಾರೆ. ಅವರು ಪ್ರಯಾಣ ಮಾಡ್ತಿದ್ದಂತಹ ಕಾರಿಗೆ ಬೊಲೆರೋ ವಾಹನ ಡಿಕ್ಕಿಯಾಗಿದೆ. ಶಿವಮೊಗ್ಗ ತಾಲೂಕಿನ ಕುಂಚೇನಹಳ್ಳಿ ಬಳಿ ನಡೆದಿರುವಂತಹ ಒಂದು ಘಟನೆ ಇದು. ಅವರಿಗೆ ಯಾವುದೇ ರೀತಿಯಾದಂಥ ಒಂದು ಅಪಾಯ ಸಂಭವಿಸಿಲ್ಲ. ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಶಿವಮೊಗ್ಗದ ಸಂಸದರಾಗಿರುವಂಥ BY ರಾಘವೇಂದ್ರ ಅವರ ಕಾರು ಅಪಘಾತಕ್ಕೀಡಾಗಿದೆ. ಆ್ಯಂಡ್ ಅವರು ಚಲಿಸ್ತಾ ಇದ್ದಂಥ ಅಂದರೆ ತೆರಳುತ್ತಾ ಇದ್ದಂಥ ಕಾರಿಗೆ ಬೊಲೆರೋ ವಾಹನ ಡಿಕ್ಕಿ ಆಗಿದೆ. ಆದರೆ ಈ ಒಂದು ಆಕ್ಸಿಡೆಂಟ್ನಲ್ಲಿ ಅದೃಷ್ಟಕರ ರೀತಿಯಲ್ಲಿ ಅವರು ಪಾರಾಗಿದ್ದಾರೆ. ಡೀಟೇಲ್ಸನ್ನು ಕೊಡ್ತಾರೆ ಇದರ ಕುರಿತಾಗಿ ನಮ್ಮ ಪ್ರತಿನಿಧಿ ಪ್ರಸನ್ನ, ಯಾವ ರೀತಿಯಾಗಿ ಆದಂಥ ಒಂದು ಆಕ್ಸಿಡೆಂಟ್ ಇದು ಆ್ಯಂಡ್ ಈಗ ಸದ್ಯಕ್ಕೆ ಏನೇನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ರಾಹುಲ್, ಶಿವಮೊಗ್ಗದ ಲೋಕಸಭಾ ಸದಸ್ಯರಾದಂಥ BY ರಾಘವೇಂದ್ರ ಅವರು ತಮ್ಮ ಏನು ಶಿಕಾರಿಪುರದ ಮನೆಯಿಂದ ಶಿವಮೊಗ್ಗದ ಮನೆಗೆ ಆಗಮಿಸ್ತಿರ್ಬೇಕಾದ್ರೆ ಇವತ್ತು ಮಧ್ಯಾಹ್ನ 12:30 ಸುಮಾರದಲ್ಲಿ ಸವಳಂಗ ಬಳಿಯ ಒಂದು ಕುಂಚೇನಹಳ್ಳಿ ಅಂತ ಏನೋ ಒಂದು ಗ್ರಾಮ ಬರುತ್ತೆ. ಆ ಸವಳಂಗ ರಸ್ತೆ ಮಾರ್ಗದಲ್ಲಿ ಬರುವಂತ ಒಂದು ಗ್ರಾಮದ ಬಳಿ ನಡೆದಿರುವಂತಹ ಒಂದು ಘಟನೆ. ಸಹಜವಾಗಿಯೇ ಸಂಸದರು ಅವರಿಗೆ ಇರುವಂತಹ ಪ್ರೋಟೋಕಾಲ್ ಪ್ರಕಾರ ಅವರು ಎಸ್ಕಾರ್ಟ್ ಹೊರಟಿರೋ ವಾಹನ ಸಂಚಾರನ ಮತ್ತೆ ಪ್ರಯಾಣ ಮಾಡ್ತಾರೆ. ಸದಾ ಅವರಿಗೆ ಮುಂಭಾಗದಲ್ಲಿ ಎಸ್ಕಾರ್ಟ್ ಇರುತ್ತೆ. ಹಾಗೇನೆ ಇವತ್ತು ಕೂಡ ಅವರು ಎಸ್ಕಾರ್ಟ್ ವಾಹನ ತಗೊಂಡ್ಬಿಟ್ಟು ಅವ್ರದ್ದು ಮತ್ತೆ ಸರ್ಕಾರ ಏನು ವಾಹನ ಇದೆ ಅದ್ರಲ್ಲಿ ಬರ್ಬೇಕಾದ್ರೆ ಮುಂದ್ಗಡೆ ಸ್ಲೋ ಮಾಡ್ಬೇಕಾದ್ರೆ ಹಂಪು ಬರುತ್ತೆ. ಆ ಟೈಮಲ್ಲಿ ಯಥಾ ಪ್ರಕಾರ ಎಸ್ಕಾರ್ಟ್ ನ ವಾಹನದ ಡ್ರೈವರು ತಮ್ಮ ವೇಗನ ಕಡಿಮೆ ಸ್ಲೋ ಮಾಡ್ತಾರೆ. ಅದಕ್ಕೆ ತಕ್ಕನಾಗೆ ಸಂಸದರಿದ್ದ ವಾಹನ ಕೂಡ ಅದು ಸ್ಲೋ ಆಗುತ್ತೆ. ಆದ್ರೆ ಅದನ್ನೇ ಸುಮಾರು 8-10 ಕಿಲೋಮೀಟರ್ ಇಂದ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಂತಹ ಮತ್ತೆ ಸಂಸದ ಕ್ಷೇತ್ರದ ವಾಹನ ವ್ಯಕ್ತಿನೇ ಸೇರಿದಂತಹ ವಾಹನ ಅವನು 8 ಕಿಲೋಮೀಟರ್ ಹಿಂದೆ ಫಾಲೋ ಮಾಡ್ಕೊಂಡು ಬರ್ತಿರ್ತಾರೆ. ಅಂದ್ರೆ ಬಹುತೇಕ ಅವರಿಗೆ ಸಂಸದರ ವಾಹನ ಫಾಲೋ ಮಾಡಿದ್ರೆ ಬೇಗ ಹೋಗ್ಬೋದು ಅನ್ನೋದೊಂದು ಆತರ ಏನಾದ್ರು ಲೆಕ್ಕಾಚಾರ ಅಂದಾಜು ಅನ್ನೋ ಗೊತ್ತಿಲ್ಲ. ಅದ್ರ ಪ್ರಕಾರ ಬರ್ತಾರೆ. ಆದ್ರೆ ಸಡನ್ ಆಗಿ ಕುಂಚೇನಹಳ್ಳಿ ಹತ್ರ ಬ್ರೇಕ್ ಹಾಕದ ಪರಿಣಾಮ ಆತ ಬೊಲೆರೋ ವಾಹನದ ಚಾಲಕ ತನ್ನ ನಿಯಂತ್ರಣ ಕಳ್ಕೊಳ್ತಾನೆ. ಅದ್ರ ಪರಿಣಾಮವಾಗಿ ಸಂಸದರು ಪ್ರಯಾಣ ಮಾಡ್ತಿದ್ದಂತ ವಾಹನಕ್ಕೆ ಹಿಂಬದಿಯಿಂದ ಡಿಕ್ಕಿ ಹೊಡಿತಾನೆ. ಈ ಒಂದು ಡಿಕ್ಕಿಯ ಪರಿಣಾಮ ಸಂಸದರ ವಾಹನ ಮುಂದುಗಡೆ ಇದ್ದಂತ ಎಸ್ಕಾರ್ಟ್ ವಾಹನಕ್ಕೆ ಡಿಕ್ಕಿ ಹೊಡಿತೆ. ಸೊ ಇದ್ರ ಪರಿಣಾಮವಾಗಿ ಆ ಇನ್ನೋವಾ ಕಾರ್ ಏನಿದೆ ಸಂಸದರು ಪ್ರಯಾಣ ಮಾಡ್ತಿದ್ದಂತ ವಾಹನ ಹಿಂಬದಿ ಮತ್ತೆ ಮುಂಬಾಗಿ ಎರಡೂ ಈಗ ತಾವು ಅಲ್ಲಿ ದೃಶ್ಯಗಳಲ್ಲಿ ಗಮನಿಸಬಹುದು. ಅದಕ್ಕೆ ನುಜ್ಜುಗುಜ್ಜಾಗಿದೆ. ಸೊ ಇದರಿಂದ ಅವ್ರ ಜೊತೆಗಿದ್ದಂತಹ ಸಿಬ್ಬಂದಿಗಳಿಗೂ ಸಣ್ಣ ಪುಟ್ಟ ಮೂಗೇಟ್ ಬೀಳುತ್ತೆ. ಆದ್ರೆ ಯಾವುದೇ ರೀತಿಯ ಪ್ರಾಣಾಪಾಯ ಅಥವಾ ತುಂಬಾ ಏನು ಅಂತ ತೀವ್ರವಾದಂತಹ ಆಘಾತಗಳು ಏನಾಗಿರಲ್ಲ. ಹಾಗಾಗಿನೇ ತಕ್ಷಣವೇ ಅವರು ಸಂಸದರು ವಾಹನದಿಂದ ಇಳಿದ್ಬಿಟ್ಟು ತಮ್ಮ ಎಸ್ಕಾರ್ಟ್ ವಾಹನದಲ್ಲಿ ಶಿವಮೊಗ್ಗದ ತಮ್ಮ ಮನೆಗೆ ಆಗಮಿಸಿರುವಂತದ್ದು. ಮತ್ತೆ ಈ ಘಟನೆಗೆ ಸಂಬಂಧಪಟ್ಟಂತೆ ಶಿವಮೊಗ್ಗ ಗ್ರಾಮಾಂತರ ಠಾಣೆ ಪೊಲೀಸರು ಸಂಸದರ ವಾಹನ ಮತ್ತೆ ಅದಕ್ಕೆ ಹಿಂದೆ ಡಿಕ್ಕಿಯಿಂದ ಏನ್ ಕಾರಣ ಆಯ್ತು ಆ ಬೊಲೆರೋ ವಾಹನ ಎರಡನ್ನೂ ಕೂಡ ವಶಕ್ಕೆ ತಗೊಂಡ್ಬಿಟ್ಟು ಈಗ ಪ್ರಕರಣ ದಾಖಲಿಸ್ಕೊಂಡ್ಬಿಟ್ಟು ತನಿಖೆನ ಕೈಗೊಂಡಿರುವಂತದ್ದು. ರಾಹುಲ್, ಈಗ ಪ್ರಸನ್ನ, ಗಾಯಗೊಂಡಂತಹ ಸಿಬ್ಬಂದಿಗಳ ಸ್ಥಿತಿ ಯಾವ ತರ ಇದೆ? ಗಂಭೀರ ಗಾಯನ ಅಥವಾ ಯಾವ ರೀತಿಯಾದಂತಹ ಒಂದು ಇಂಜುರೀಸ್? ಇಲ್ಲ ರಾಹುಲ್, ಅಂತ ಗಂಭೀರ ಗಾಯ. ಯಾಕೆಂದ್ರೆ ಸಂಸದರು ಅವರ ವಾಹನ ಆಲ್ಮೋಸ್ಟ್ ಸ್ಲೋ ಇತ್ತು. ಆದ್ರೆ ಅದು ಒಂದು ಇನ್ನೋವಾ ವಾಹನ ಆಗಿರೋದ್ರಿಂದ ಕಾರಣ ಅಷ್ಟೊಂದು ತೀವ್ರವಾದಂತ ಅಷ್ಟೊಂದು ಏನು ಪರಿಣಾಮಗಳು ಅದ್ರಲ್ಲಿ ಕಂಡು ಬಂದಿಲ್ಲ. ಆತ ಮ್ಯಾಕ್ಸಿಮಮ್ ಸ್ಪೀಡಲ್ಲಿ ಇದ್ದ ಅಂತ ಹೇಳಲಾಗತ್ತೆ. ಆದ್ರೆ ಕೊನೆ ಹಂತದಲ್ಲಿ ಆತ ಟ್ರೈ ಮಾಡಿದ್ದಾನೆ. ಆದ್ರೂ ಕೂಡ ಅದು ಕಂಟ್ರೋಲ್ ಸಿಕ್ಕಿಲ್ಲ, ನಿಯಂತ್ರಣ ಸಿಕ್ಕಿಲ್ಲ. ಹಾಗಾಗಿನೇ ತುಂಬಾ ಹೆಚ್ಚಿನ ಅನಾಹುತಗಳು ಆಗಿಲ್ಲ. ಆದ್ರೆ ಕಾರಿಗೆ ಎರಡೂ ಕಡೆ ಡ್ಯಾಮೇಜ್ ಆಗಿರೋದನ್ನ ಇಲ್ಲಿ ನಾವು ಕಾಣಬಹುದಾಗಿದೆ. ಹಾಗಾಗಿನೇ ಸಣ್ಣ ಪುಟ್ಟ ಏಟುಗಳು ಬಿದ್ದಿದೆ. ಅಂತಹ ಒಂದು ತುಂಬಾ ಗಂಭೀರವಾದಂತ ಏನಿಲ್ಲ. ಎಲ್ಲ ಸಣ್ಣ ಪುಟ್ಟ ಮೂಗೇಟು ಅಂತ ಹೇಳ್ತಾರಲ್ಲ ಆ ತರದೊಂದು ಸಣ್ಣ ಏಟು ಬಿದ್ದಿರುವಂತದ್ದು. ಹಾಗಾಗಿನೇ ಅವ್ರ ಸಿಬ್ಬಂದಿನ ಅಲ್ಲೇ ಬಿಟ್ಬಿಟ್ಟು ಎಸ್ಕಾರ್ಟ್ ವಾಹನದಲ್ಲಿ ಶಿವಮೊಗ್ಗಕ್ಕೆ ಆಗಮಿಸಿ ಮನೆಗೆ ಹೋಗಿರುವಂತದ್ದು. ರಾಹುಲ್, ರೈಟ್ ಪ್ರಸನ್ನ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಶಿವಮೊಗ್ಗದ ಸಂಸದರಾಗಿರುವಂಥ BY ರಾಘವೇಂದ್ರ ಅವರ ಕಾರು ಇವತ್ತು ಅಪಘಾತಕ್ಕೀಡಾಗಿತ್ತು. ಶಿವಮೊಗ್ಗದ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಆಕ್ಸಿಡೆಂಟ್ ಆಗಿದೆ. ಪವಾಡ ಸದೃಶ ರೀತಿಯಲ್ಲಿ ಅವರು ಪಾರಾಗಿದ್ದಾರೆ. ಯಾವುದೇ ಥರದ ಒಂದು ಅಪಾಯ ಇಲ್ಲ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅವರ ಜೊತೆ ಬರ್ತಾ ಇದ್ದಂಥ ಎಸ್ಕಾರ್ಟ್ ಸಿಬ್ಬಂದಿಗಳಿಗೆ ಕೆಲವೊಂದಷ್ಟು ಜನರಿಗೆ ಒಂದು ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಹೀಗಾಗಿ ಅವರಿಗೆ ಚಿಕಿತ್ಸೆ ಕೂಡ ಮುಂದುವರೆದಿದೆ. ಯಾವುದೇ ಥರದ ಒಂದು ಗಂಭೀರ ಗಾಯ ಯಾರಿಗೂ ಆಗಿಲ್ಲ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.